ಹಲೋ ಫ್ರೆಂಡ್ಸ್, PRGS ಕಿಚನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಸಗುಲ್ಲನ ಹೇಗೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಹಬ್ಬಕ್ಕೆ ವಿಶೇಷವಾಗಿ ನೋಡಿ ರಸಗುಲ್ಲನ ಮನೆಯಲ್ಲೇ ಮಾಡ್ಕೊಬೋದು, ಕಡಿಮೆ ಖರ್ಚಿನಲ್ಲಿ ಕೂಡ ಮಾಡ್ಕೊಬೋದು. ನಾನಿಲ್ಲಿ 1 ಲೀಟರ್ ಹಾಲನ್ನು ಚೆನ್ನಾಗಿ ಕಾಯಿಸಿ ಅದಕ್ಕೆ ನಾನಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಿಂಬೆಹಣ್ಣಿನ ರಸವನ್ನು ಹಾಕೋ ಟೈಮಲ್ಲಿ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು. ನೋಡಿ, ಹಾಲಿಗೆ ನಿಂಬೆಹಣ್ಣಿನ ರಸವನ್ನು ಹಾಕಿದ ತಕ್ಷಣವೇ ನೋಡಿ ಹಾಲು ಪೂರ್ತಿಯಾಗಿ ಒಡೆದುಕೊಂಡಿದೆ. ಈ ರೀತಿ ಚೆನ್ನಾಗಿ ಹಾಲನ್ನು ಹೊಡ್ಕೊಬೇಕಾಗತ್ತೆ. ಪನ್ನೀರನ್ನು ಈ ರೀತಿ ನಾವಿಲ್ಲಿ ಸಪ್ರೇಟ್ ಮಾಡ್ಕೊಬೇಕು. ಈಗ ಅದಕ್ಕೆ ನಾನಿಲ್ಲಿ ಒಂದು ಬಿಳಿ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನೋಡಿ, ಈಗ ಅದಕ್ಕೆ ನಾನಿಲ್ಲಿ ಪನ್ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಈಗ ನೀರು ಮತ್ತು ಪನ್ನೀರ್ ಎರಡನ್ನೂ ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಟ್ಟೆಗೆ ಪೂರ್ತಿಯಾಗಿ ಹಾಕ್ಕೊಂಡು ಶೋಧಿಸ್ಕೊಳ್ತಾ ಇದ್ದೀನಿ. ಕಡಿಮೆ ಖರ್ಚಿನಲ್ಲಿ ನೋಡಿ ಆರಾಮ್ಸಾಗಿ ಮಾಡ್ಕೊಬೋದು. ತುಂಬ ಸುಲಭವಾಗಿದೆ, ಕಷ್ಟ ಅನಿಸೋದೇ ಇಲ್ಲ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಚೆನ್ನಾಗಿ ನೀರನ್ನು ಈ ರೀತಿ ಪ್ರೆಸ್ ಮಾಡಿ ಚೆನ್ನಾಗಿ ನೀರು ಇಲ್ಲದಿರೋ ರೀತಿ ಮಾಡ್ಕೊಳ್ಳಿ. ಒಂದು 2 ಬಾರಿ ನಾನಿಲ್ಲಿ ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರನ್ನು. ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕಿರ್ತೀವಿ, ಸ್ವಲ್ಪ ಹುಳಿ ಅಂಶ ಇರುತ್ತೆ ರಸಗುಲ್ಲ ಮಾಡಿದಾಗ, ಇಲ್ಲಾಂದರೆ ಸ್ವಲ್ಪ ಹುಳಿ ಬಂದುಬಿಡುತ್ತೆ. ಅದಕ್ಕೆ ಈ ರೀತಿ ಸ್ವಲ್ಪ ಚೆನ್ನಾಗಿ ತಣ್ಣೀರಿನಿಂದ ತೊಳ್ಕೊಬೇಕು. ನೋಡಿ, ಹಾಗೆ ನಾನಿಲ್ಲಿ ಬಟ್ಟೆಯನ್ನು ಹಾಗೆ ಕಟ್ಟಿ ನಾನಿಲ್ಲಿ ಇಡ್ತಾ ಇದ್ದೀನಿ ಒಂದು 10 ನಿಮಿಷ, ಸ್ವಲ್ಪ ಚೆನ್ನಾಗಿ ನೀರು ಸೋರಲಿ ಅಂತ ಹೇಳಿ. ನಾನೀಗ ಒಂದು ಪಾಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 2 ಗ್ಲಾಸ್ ನೀರನ್ನು ನಾನಿಲ್ಲಿ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ 1 ಕಪ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 300 ಗ್ರಾಮ್ ಆಗೋಷ್ಟು ಸಕ್ಕರೆ ಇದೆ. ಚೆನ್ನಾಗಿ ಪಾಕ ತಗೊಬೇಕಾಗತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಪಾಕ ತೆಗೆಯೋದಕ್ಕೆ ನಾನಿಲ್ಲಿ ಬಿಡ್ತಾ ಇದ್ದೀನಿ. ಒಂದು 10 ನಿಮಿಷ ತಗೊಳ್ಳುತ್ತೆ ಈ ಪಾಕ ರೆಡಿ ಮಾಡ್ಕೊಬೇಕು. ನಂತರ ನೋಡಿ, ಇಲ್ಲಿ ಸ್ವಲ್ಪ ಚೆನ್ನಾಗಿ ಪನ್ನೀರಲ್ಲಿ ಸ್ವಲ್ಪ ನೀರಿನ ಅಂಶನೂ ಕೂಡ ಸ್ವಲ್ಪ ಎಳೆದಿದೆ. ಅಂದರೆ ಪೂರ್ತಿ ಡ್ರೈ ಆಗೋದಕ್ಕೆ ಬಿಡಬಾರ್ದು, ಯಾಕಂದರೆ ಇದನ್ನು ಸ್ವಲ್ಪ ನಾದಬೇಕಾದ್ರೆ ಸ್ವಲ್ಪನಾದರೂ ನೀರಿನ ಅಂಶ ಇರಬೇಕಾಗುತ್ತೆ. ಇಲ್ಲಾಂದರೆ ಡ್ರೈ ಆದರೆ ಚೆನ್ನಾಗಿ ನಾವು ಇದನ್ನು ಮಿದಿಯೋದಕ್ಕೆ ಆಗೋದಿಲ್ಲ. ನೋಡಿ, ಒಂದು ಪ್ಲೇಟ್ಗೆ ನಾನಿಲ್ಲಿ ಪನ್ನೀರನ್ನು ಹಾಕ್ಕೊಂಡು ನೋಡಿ ಚೆನ್ನಾಗಿ ಈ ರೀತಿ ಪುಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಚೆನ್ನಾಗಿ ಈ ರೀತಿ ಮಿತ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಬೇಕು. ನೋಡಿ, ಈ ರೀತಿ ಕಲಿಸಿದಾಗ ಕೈಗೆ ಯಾವುದೇ ರೀತಿ ನೋಡಿ ಪನ್ನೀರು ಅಂಟೋದಿಲ್ಲ, ತುಂಬ ಸಾಫ್ಟಾಗಿ ಇರುತ್ತೆ. ನೋಡಿ, ಒಂಚೂರು ಕೂಡ ಅಂಟೋದಿಲ್ಲ. ನೀವೇನು ನೋಡ್ತಾ ಇದ್ದೀರಲ್ಲ, ಸ್ವಲ್ಪನೂ ಕೂಡ ಅಂಟೋದಿಲ್ಲ, ಅಷ್ಟು ಕ್ಲೀನಾಗಿ ನೈಸಾಗಿ ಆಗಿರುತ್ತೆ. ಈಗ ಇದನ್ನು ನಾನಿಲ್ಲಿ ಒಂದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಉಂಡೆ ಕಟ್ಕೊಬೇಕಾದ್ರೆ ಆದಷ್ಟು ನೋಡಿ ಸಣ್ಣದಾಗೆ ಕಟ್ಕೊಳ್ಳಿ, ಯಾಕಂದರೆ ಇದನ್ನು ನಾವು ಪಾಕದಲ್ಲಿ ನಾವು ಇದನ್ನು ಬೇಯಿಸಿದಾಗ ನಾವು ಏನು ಉಂಡೆ ಕಟ್ಟಿದ್ದೀವಿ ಅದಕ್ಕೆ ಡಬಲ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ಅದಕ್ಕೆ ಸಣ್ಣದಾಗಿ ಆದಷ್ಟು ಕಟ್ಕೊಬೇಕಾಗತ್ತೆ. ನನಗೆ ಇಲ್ಲಿ ಒಂದು 14ರಿಂದ 15 ಉಂಡೆಗಳು ನನಗಿಲ್ಲಿ ರೆಡಿಯಾಗಿದೆ. ನೋಡಿ, ಎಲ್ಲ ಪೂರ್ತಿ ಕೂಡ ರೆಡಿಯಾಗಿದೆ. ಸಕ್ಕರೆ ಪಾಕನೂ ಕೂಡ ಇಲ್ಲಿ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ನಾನಿಲ್ಲಿ ಒಂದು 2 ಏಲಕ್ಕಿ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಕಾಯನ್ನು ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನಿಲ್ಲಿ ಕಟ್ಕೊಂಡಿರುವಂತಹ ಉಂಡೆಗಳನ್ನು ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲೇ ಇಟ್ಟು ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಹೆಚ್ಚಿಗೆ ಉರಿಯಲ್ಲಿ ಇಟ್ಟರೆ ಒಳಗಡೆ ಎಲ್ಲ ಬೇಯೋದೇ ಇಲ್ಲ. ಅದರಿಂದ ಕಡಿಮೆ ಉರಿಯಲ್ಲಿ ಇಟ್ಟು ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, 15 ನಿಮಿಷ ಆದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ದಪ್ಪ ಆಗಿರುತ್ತೆ. ನಾವೇನು ಉಂಡೆ ಕಟ್ಟಿರ್ತೀವಿ ಅದಕ್ಕೆ ಡಬಲ್ ಆಗಿರುತ್ತೆ. ನೋಡಿ, ನಂತರ ಆರಿಸ್ಕೊಳ್ಳಿ. ಇದನ್ನು ಆರಿಸ್ಕೊಂಡ್ಮೇಲೆ ಇದನ್ನು ರೆಫ್ರಿಜ್ರೇಟ್ ಮಾಡಿ ಇಟ್ಕೊಬೋದು. ಬೇಕಿದ್ರೆ ನೀವು ಒಂದು 10ರಿಂದ 15 ದಿನಗಳ ಕಾಲ ನೀವು ಫ್ರೀಝರಲ್ಲಿ ಇಟ್ಟು ನೀವು ತಿನ್ಬೋದು. ತುಂಬ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋದು ತುಂಬ ಚೆನ್ನಾಗಿ ಟೇಸ್ಟಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.